ಎಲ್ಲರಿಗೂ ನಮಸ್ಕಾರ. ಕೂದಲು ತುಂಬ ಉದುರುತ್ತಾ ಇದೆಯಾ? ಬಿಳಿ ಕೂದಲು ಹೆಚ್ಚಾಗಿದೆಯಾ? ಡ್ಯಾಂಡ್ರಫ್ ಆಗಿದೆಯಾ? ಸ್ಪ್ಲಿಟ್ ಎಂಡ್ಸ್, ಡ್ರೈ ಹೇರ್ ಆಗಿದೆಯಾ? ಹಾಗಾದರೆ ಈ ಎಣ್ಣೆನ ತಪ್ಪದೆ ವಾರಕ್ಕೆ 3 ದಿನ ಬಳಸಿ. ಒಂದೇ ತಿಂಗಳಲ್ಲಿ ನಿಮ್ಮ ಕೂದಲಿನ ಎಲ್ಲ ತೊಂದರೆನೂ ದೂರ ಆಗಿ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತೆ. ನಿಜವಾಗ್ಲೂ ಒಂದೇ ತಿಂಗಳಲ್ಲಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಈ ಸೂಪರ್ ಹೇರ್ ಆಯಿಲ್ನ ತಯಾರಿಸೋದಕ್ಕೆ ಇಷ್ಟು ಪದಾರ್ಥಗಳು ಬೇಕು. ಭೃಂಗರಾಜ್ ಪೌಡರ್, ಕಲೋಂಜಿ, ಈರುಳ್ಳಿ, ಕರಿಬೇವು, ವಿಲೇದೆಲೆ, ನಾಟಿ ವಿಲೇದೆಲೆ ಅದು ಚೆನ್ನಾಗಿರುತ್ತೆ. ಮೆಹಂದಿ ಎಲೆಗಳನ್ನ ತೊಗೊಂಡಿದ್ದೀನಿ. ಮೆಂತ್ಯ ಕಾಳನ್ನ 1-2 ಸ್ಪೂನಷ್ಟು 6 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅಲೋವೆರಾನ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ಬೆಟ್ಟದ ನಲ್ಲಿಕಾಯಿ 4 ತೊಗೊಳ್ಳಿ. ಬ್ರಾಹ್ಮಿ ಎಲೆ, ಸರಸ್ವತಿ ಎಲೆ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ 1 ಹಿಡಿಯಷ್ಟು. ತುಳಸಿ ಎಲೆಗಳು, ದಾಸವಾಳದ ಹೂವು ತೊಗೊಳ್ಳಿ. ಯಾವ್ದಾದ್ರು ತೊಗೋಬೋದು, ನನ್ನ ಹತ್ರ ಕೆಂಪುದಿತ್ತು ತೊಗೊಂಡೆ. ದಾಸವಾಳದ ಎಲೆನೂ ತೊಗೊಂಡಿದ್ದೀನಿ. ದೊಡ್ಡ ಪತ್ರೆ ಇಷ್ಟು ತೊಗೋಬೇಕು. ಇದ್ರ ಜೊತೆಗೆ ಕೋಲ್ಡ್ ಪ್ರೆಸ್ಡ್ ಕೊಕೊನೆಟ್ ಆಯಿಲ್, ಗಾಣದ ಕೊಬ್ಬರಿ ಎಣ್ಣೆ ಬೇಕು. ನಾನು 1 ಲೀಟರ್ ಎಣ್ಣೆಗೆ ಇಷ್ಟನ್ನು ಹಾಕ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಫಸ್ಟ್ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ಳಿ. 1-2 ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಆಮ್ಲ, ಬೆಟ್ಟದ ನಲ್ಲಿಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ದಾಸವಾಳದ ಎಲೆ, ಹೂವು, ಅಲೋವೆರಾ ಎಲ್ಲ ಎಲೆಗಳನ್ನು ಹಾಕ್ಕೋಬೇಕು. 2 ಬಿಟ್ಬಿಟ್ಟು ಭೃಂಗರಾಜ್ ಪೌಡರು, ಕಲೋಂಜಿ ಸೀಡ್ಸ್ ಇರುತ್ತಲ್ಲ, ಅವೆರಡನ್ನ ಬಿಟ್ಬಿಟ್ಟು ಮಿಕ್ಕಿದ ಎಲ್ಲನೂ ಹಾಕಬೇಕು. ಸ್ವಲ್ಪನೇ ನೀರು ಹಾಕಿ, ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ. ಭೃಂಗರಾಜ್ ಪೌಡರು, ಕಲೋಂಜಿ ಹಾಗೆ ಇದೆ. ಎಣ್ಣೆ ಬಿಟ್ಟು ಮಿಕ್ಕಿದ ಎಲ್ಲನೂ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಸ್ಟವ್ ಮೇಲೆ ಕಬ್ಬಿಣದ ಬಾಣಲಿ ಇಟ್ಕೊಳ್ಳಿ. ಅದಕ್ಕೆ 1 ಲೀಟರಷ್ಟು ಗಾಣದ ಕೊಬ್ಬರಿ ಎಣ್ಣೆನ ಹಾಕೋಬೇಕು. ಕೋಲ್ಡ್ ಪ್ರೆಸ್ಡ್ ಕೊಕೊನೆಟ್ ಆಯಿಲ್ ಮಾತ್ರನೇ ಬಳಸಬೇಕು. ಆ ಎಣ್ಣೆಗೆ ನಾವು ರುಬ್ಕೊಂಡಿರುವಂತಹ ಪೇಸ್ಟ್ನ ಹಾಕೋಬೇಕು. ಹಾಕ್ಬಿಟ್ಟು ಒಂದ್ಸಲ ನೀಟಾಗಿ ಕಲಸಿ. ಈ ಎಣ್ಣೆನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಮಾತ್ರನೇ ಮಾಡಬೇಕು. ಕುದಿ ಬರೋದಕ್ಕೆ 15 ನಿಮಿಷ ಟೈಮ್ ಹಿಡಿಯುತ್ತೆ. 15 ನಿಮಿಷ ನಂತರ ಮತ್ತೆ 15 ನಿಮಿಷ ಕುದಿಸ್ಬೇಕು. ಟೋಟಲಾಗಿ 30 ನಿಮಿಷ ಕುದಿಸ್ಲೇಬೇಕು. 30 ನಿಮಿಷಕ್ಕೆ ಈ ಎಣ್ಣೆ ರೆಡಿ ಆಗುತ್ತೆ. ಈ ರೀತಿ ಕುದಿ ಬಂದಾಗ ಅದಕ್ಕೆ ಭೃಂಗರಾಜ್ ಮತ್ತು ಕಲೋಂಜಿ ಸೀಡ್ಸ್ನ ಹಾಕೋಬೇಕು. ಕಲೋಂಜಿ ಸೀಡ್ಸ್ ಹಾಕೋದ್ರಿಂದ ಕೂದಲು ಕಪ್ಪಾಗುತ್ತೆ, ಬಿಳಿ ಕೂದಲನ್ನು ಆದಷ್ಟು ತಡೆಯುತ್ತೆ. ಇನ್ನು ಭೃಂಗರಾಜ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಭೃಂಗರಾಜ್ ನಮ್ಮ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಹತ್ರ ರೋಸ್ ಪೆಟಲ್ಸ್ ಅಥವಾ ಗುಲಾಬಿ ದಳಗಳನ್ನ ಇದ್ದರೆ ಈ ಕೊನೆ 5 ನಿಮಿಷದಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ನಾನು ಆಗ ಹಾಕೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ಕೊನೆಯದಾಗಿ ಹಾಕ್ತಾಯಿದ್ದೀನಿ. ಕಬ್ಬಿಣದ ಬಾಣಲೆ ಆಗಿರೋದ್ರಿಂದ ತುಂಬ ಬಿಸಿನೇ ಇರುತ್ತೆ. ಲಾಸ್ಟಲ್ಲೇ ರೋಸ್ ಪೆಟಲ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೀವು 5 ನಿಮಿಷ ಮುಂಚೆನೇ ಹಾಕೋಬೋದು ಅಷ್ಟೇ. ಈ ಎಣ್ಣೆನ ಕಂಪ್ಲೀಟಾಗಿ ತಣ್ಣಗಾಗಲು ಬಿಡಿ. ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿರೋದ್ರಿಂದ 3-4 ಗಂಟೆ ಹಾಗೆ ಬಿಟ್ಟರೆ ಆ ಕಬ್ಬಿಣದ ಅಂಶ ಕೂಡ ಎಣ್ಣೆಯಲ್ಲಿ ಸೇರುತ್ತೆ. ಅದು ಕೂಡ ನಮ್ಮ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ 4 ಗಂಟೆ ನಂತರ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಈ ರೀತಿ ಜಾಲರಿ ಸಹಾಯದಿಂದ ಫಿಲ್ಟರ್ ಮಾಡ್ಕೋಬೋದು ಅಥವಾ ಬಟ್ಟೆ ಸಹಾಯದಿಂದನಾದರೂ ಫಿಲ್ಟರ್ ಮಾಡ್ಕೊಳ್ಳಿ. ನಂತರ ಅದನ್ನು ಗಾಜಿನ ಸೀಸದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ 6 ತಿಂಗಳವರೆಗೂ ಕೆಡಲ್ಲ. ಅಷ್ಟೇ, ನಮ್ಮ ಸೂಪರ್ ಹೇರ್ ಆಯಿಲ್ ರೆಡಿ ಆಗುತ್ತೆ. ವಾರಕ್ಕೆ 3 ದಿನ ಹಚ್ಕೋಬೇಕು. ಅಟ್ಲೀಸ್ಟ್ 3 ತಿಂಗಳಾರು ಹಚ್ಕೊಳ್ಳಿ. ನಿಮಗೆ ನಿಜವಾಗ್ಲೂ 100% ರಿಸಲ್ಟ್ ಬರುತ್ತೆ. ಎಲ್ಲ ಪದಾರ್ಥಗಳು ಕೂದಲಿಗೆ ಒಳ್ಳೆಯದೇ ಮಾಡುತ್ತೆ. ಯಾವುದೇ ರೀತಿ ಕೆಮಿಕಲ್ಸು, ಅಡಿಟಿವ್ಸು, ಪ್ರಿಸರ್ವೇಟಿವ್ಸು ಬಳಸಿಲ್ಲ. ಸೊ ಯಾವುದೇ ಹೆದರಿಕೆ ಇಲ್ದಲೆ ನಿಮ್ಮ ಕೂದಲಿಗೆ ಬಳಸಿ. ನೆನಪಿರಲಿ, ತಲೆ ಸ್ನಾನ ಮಾಡಬೇಕಾದ್ರೆ ಕೆಮಿಕಲ್ ಫ್ರೀ ಆಗಿರುವಂತಹ ಶಾಂಪೂನ್ ಮಾತ್ರನೇ ಬಳಸಿ. ಓಕೆನಾ? ಆಗ ಮಾತ್ರ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದಿನ ಫ್ರೀ ಮಾಡಿಕೊಂಡು ಈ ಎಣ್ಣೆನ ತಯಾರಿಸ್ಕೊಳ್ಳಿ. 6 ತಿಂಗಳವರೆಗೂ ಬಳಸ್ಬೋದು. ವಿಡಿಯೋ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.